ಹುಟ್ಟಿದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಂದ ಕೂಡಿದಂತಹ ದೇಹವನ್ನು ಶುಚಿಗೊಳಿಸಿ ಪೋಷಾಕಗಳನ್ನು ಧರಿಸಿ ಸಭಾಮಂಟಪವನ್ನು ಪ್ರವೇಶ ಮಾಡುವಾಗ ಊರು ಸುತ್ತಲೂ ಹೋದಂತಹ ದೂತನವರನ್ನು ರೇಣುಕಾ ಸ್ವಯಂವರದ ವಿಷಯವನ್ನು ಬಂದು ತಿಳಿಸಿದ್ದಾನೆ. ಆಗಲೇ ನಾನು ಜಾಗೃತಗೊಂಡೆ. ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ಅಂತಕನ ಅಗತನ್ನು, ವಾಯುವಿನ ವೇಗವನ್ನು ಕ್ರೋಢೀಕರಿಸಿ ಕ್ಷಿಪ್ರಗತಿಯಲ್ಲಿ ಸಭಾಮಂಟಪವನ್ನು ಪ್ರವೇಶ ಮಾಡಿದ್ದೇನೆ. ನಾನು ಬಂದು ನೋಡುವಾಗ ವೇದಜ್ಞರು ಹಾಗೂ ಋಷಿಮುನಿಗಳು, ಜ್ಞಾನಿಗಳು, ಪಂಡಿತ ಪಾಮರರು ಬಂದು ಸೇರಿದ್ದಾರೆ. ಇಷ್ಟು ದೊಡ್ಡ ಸಭೆಯಲ್ಲಿ ಈ ನನ್ನನ್ನು ವಿಚಾರಿಸುವವರು ಯಾರಿದೆ? ನಾನೇನು ಸಾಮಾನ್ಯದವನೇ? ಯಾರು ಇಲ್ಲಿ ವಿಚಾರಿಸುವವರು? ಚೈತನ್ಯನ ಪ್ರಭೆ ಇರುವ ನನ್ನಲ್ಲಿ ಯಾರಿದ್ದಾರೆ? ಈ ಸಭೆಯಲ್ಲಿ ದೂತ ನಿಲ್ಲುವೆ? ದೂತ ನಿಲ್ಲದ ಪ್ರಸಂಗ ಇರ್ತದೆ. ಯಾರು ಇಲ್ವೇ? ನಿಮಗೆ ಯಾರು ಬೇಕು? ನಿಮ್ಗೆ ಯಾರು ಬೇಕು ಅಂತ? ಈ ಪ್ರಸಂಗದ ದೂತ ಇಲ್ವಾ? ದೂತನಾದವನಾತನಾದ್ರೆ ದೂತ ಮಾಡುದು ಯಾರು ಅಂತ ಆಗ್ಬೇಕಲ್ಲ. ಮಾತಾಡುವಾಗ ಜಾಗೃತಿಯಾಗಿ ಮಾತಾಡು. ಬಹುಶಃ ನನ್ನ ಆಸ್ಥಾನದಲ್ಲಿ ನಾನು ಹೇಳುವುದನ್ನು ಕೇಳಿ ನಿನ್ನ ಗುಪ್ತಚಾರಕ ಬಂದು ನಿನ್ನಲ್ಲಿ ಹೇಳಿರುವುದು. ದೂತನಾದವನಾತನಾದರೆ ದೂತ ಮಾಡುವವರು ಯಾರು? ಮಾತಾಡುವಾಗ ಜಾಗೃತಿಯಾಗಿ ಮಾಡು. ನಾನು ಯಾರಂತ ತಿಳಿದಿರಿ? ವೀರನು, ಧೀರನು, ಗಂಭೀರವಾದಂತಹ ನಾನು ಬರುವಾಗ ನನ್ನ ಬರವಣಿಗೆ ಅಷ್ಟೆಲ್ಲ ಬೆಳಕಿನ ವ್ಯವಸ್ಥೆ ಸ್ವಾಗತ ಇರುವಾಗ ನೀನು ನನ್ನನ್ನು ವಿಚಾರಿಸಿದ್ದೆ. ಬರುವಂತಹ ಹೊತ್ತಿಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಸಕಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟವರಿದ್ದೇವೆ. ಎಲ್ಲವನ್ನು ಸ್ವೀಕರಿಸಿದ್ದೀರೋ? ತಟ್ಟೆಯನ್ನೆಲ್ಲ ತೆಗೆದು ನೋಡಿದೆ. ನನಗೆ ಬೇಕಾದ ತಿಂಡಿ ಇರಲಿಲ್ಲ, ಆದ್ದರಿಂದ ತಿಂಡಿ ತಿನ್ನಲಿಲ್ಲ. ಹಾಗೆ ಬಂದೆ ನಾನು. ನನಗೆ ಬೇಕಾದ ತಿಂಡಿ ಎಲ್ಲಿಟ್ಟು? ನಿಮಗೆ ಬೇಕಾದಂತಹ ತಿಂಡಿ ವ್ಯವಸ್ಥೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಾನು ಮುಂದೆ ಕಲ್ಪಿಸ್ತೇನೆ. ಹಾಗಾಗಿ ಅದು ನಿಮ್ಮಂತ ಯಾಕೆ ಮಾಡ್ತಾ ಇದೀಯ? ಅಲ್ಲಿಯವರೆಗೆ ನಿಮಗಾಗಿ ರತ್ನ ಖಚಿತವಾದಂತಹ ರತ್ನ ಕಂಬಳಿಯನ್ನು ಸಿದ್ಧಪಡಿಸಿದ್ದೇವೆ. ಇದು ಯಾರು ರತ್ನ ಮಾಡಿದ ಕಂಬಳಿ? ಅಲ್ಲಪ್ಪ, ನಿಮಗಾಗಿ ಶೃಂಗರಿಸಲ್ಪಟ್ಟಂತಹ ಕಂಬಳಿ. ಇದು ಹೋದ ವರ್ಷದ ಈ ವರ್ಷದ? ನಿಮಗಾಗಿ ಹೊಸದಾಗಿ ಮಾಡಿಸಿದ್ದು. ಹೋದ ವರ್ಷದಲ್ಲಿಟ್ಟು ಅದು ಒಳಗೆ ನನಗೆ ಬೇಕಾದ ನಿಮ್ಮ ಕೆಳಗೆ ಕೂತ್ಕೊಳ್ಳುತ್ತ ವ್ಯಕ್ತಿ ಅಲ್ಲ ನಾನು. ಚೈತನ್ಯ ಸ್ವರೂಪದ ನಾನು. ಹೇಗುಂಟು ವ್ಯವಸ್ಥೆ? ಶಾಂತರಾಗಿ ನಾನು ಕೂತು ಮೇಲೆ ಹೊಡಿ. ಇನ್ನೂ ಅನೇಕರು ಬರ್ತಾ ಇದ್ದಾರೆ.